ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಬಾಲಿ ಪ್ರವಾಸಕ್ಕೆ ಅಡಿಗಾಸ್ ಯಾತ್ರದಿಂದ ಪ್ಯಾಕೇಜ್, ದ್ವೀಪದ ವಿವಿಧ ತಾಣಗಳ ದರ್ಶನ ಈಗ ಬಲು ಸುಲಭ. ಉತ್ತರ ಪ್ರದೇಶದಲ್ಲಿ ಇಕೋ ಟೂರಿಸಂ ಸೀಸನ್ ಪ್ರಾರಂಭ, ಅಮನ್ಗಢ ಅರಣ್ಯ ಪ್ರದೇಶದಲ್ಲಿ ಕಳೆಗಟ್ಟಿದ ಟೂರಿಸಂ ಚಟುವಟಿಕೆ. ಪ್ರಾಣಿ ಸಂಗ್ರಹಾಲಯದಲ್ಲಿ ತಂತ್ರಜ್ಞಾನ ಆಧಾರಿತ ಸೌಕರ್ಯ, ಎನ್ಝೆಡ್ಪಿ ಸಾಥಿ ಅಪ್ಲಿಕೇಶನ್ ಪರಿಚಯಿಸಿದ ಕೇಂದ್ರ ಸಚಿವಾಲಯ. ಭಾರತೀಯ ಪ್ರವಾಸೋದ್ಯಮಕ್ಕೆ ಆಧ್ಯಾತ್ಮವೇ ಆಧಾರ, ಧಾರ್ಮಿಕ ತಾಣಗಳೇ ಪ್ರವಾಸಿಗರ ನೆಚ್ಚಿನ ಆಯ್ಕೆ. ಇಂಡೋನೇಷ್ಯಾದ ಜನಪ್ರಿಯ ಪ್ರವಾಸಿ ತಾಣವಾದ ಬಾಲಿ ಪ್ರವಾಸಕ್ಕೆ ಅಡಿಗಾಸ್ ಯಾತ್ರಾ ನೂತನ ಪ್ಯಾಕೇಜ್ ಘೋಷಣೆ ಮಾಡಿದೆ. ಬಾಲಿ ದ್ವೀಪದ ಡೆನ್ಪಾಜರ್, ನುಸಾ ಪೆನಿಡಾ ದ್ವೀಪ, ಕಿಂತಾಮಡಿ, ಉಬುದ್, ಗರುಡ ವಿಷ್ಣು ಸಾಂಸ್ಕೃತಿಕ ಪಾರ್ಕ್, ತಾನಾ ಲಾಟ್, ಬೆರಾಟನ್ ಸರೋವರ, ಉಲುಂದಾನು, ತಮನ್ ಆಯುನ್, ತಂಜುಂಗ್ ಬೆನೋವಾ ಬೀಚ್, ಉಲುವಾಟು, ಬೆಸಾಕಿ ಮುಂತಾದ ತಾಣಗಳ ಪ್ರವಾಸವನ್ನ ಈ ಪ್ಯಾಕೇಜ್ ಒಳಗೊಂಡಿದೆ. 4 ಸ್ಟಾರ್ ಹೋಟೆಲ್ಗಳಲ್ಲಿ ಅತ್ಯುತ್ತಮ ಊಟೋಪಚಾರ, ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಆಹಾರ ಪದ್ಧತಿ, ಎಂಟ್ರಿ ಟಿಕೆಟ್, ಸ್ಥಳೀಯ ಪರ್ಮಿಟ್, ಟ್ಯಾಕ್ಸ್, ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್, ವಿಮೆ, ವೀಸಾ ವ್ಯವಸ್ಥೆ ಸೇರಿದಂತೆ ಪ್ರವಾಸಿಗರಿಗೆ ಅಗತ್ಯವಿರುವ ಎಲ್ಲ ಅನುಕೂಲಗಳನ್ನು ಕಲ್ಪಿಸಲಾಗುವುದು ಎಂದು ಅಡಿಗಾಸ್ ಯಾತ್ರಾ ತಿಳಿಸಿದೆ. ಹೆಚ್ಚಿನ ಮಾಹಿತಿಗೆ www.adigasyatra.com ವಿಸಿಟ್ ಮಾಡಿ. ಉತ್ತರ ಪ್ರದೇಶದ ಅಮನ್ಗಢ ಹುಲಿ ಅಭಯಾರಣ್ಯದಲ್ಲಿ 4ನೇ ಇಕೋ ಟೂರಿಸಂ ಸೀಸನ್ ಅನ್ನು 15 ದಿನಗಳವರೆಗೆ ವಿಸ್ತರಿಸಲಾಗಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಜೂನ್ 30ರವರೆಗೆ ವೈಲ್ಡ್ ಲೈಫ್ ಲವರ್ಸ್ಗಳಿಗಾಗಿ ಜಂಗಲ್ ಸಫಾರಿ ಮತ್ತು ಹುಲಿ ವೀಕ್ಷಣೆಗೆ ಅವಕಾಶ ಕಲ್ಪಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯ ಮಾಹಿತಿ ಪ್ರಕಾರ 2022-23ನೇ ಸಾಲಿನಲ್ಲಿ 3068 ಪ್ರವಾಸಿಗರು ಅಮನ್ಗಢ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಭೇಟಿ ನೀಡಿದ್ರೆ, 2ನೇ ಇಕೋ ಟೂರಿಸಂ ಸೀಸನ್ನಲ್ಲಿ 6500 ಪ್ರವಾಸಿಗರು ದಾಖಲಾಗಿದ್ದಾರೆ. 2024-25ರಲ್ಲಿ 3ನೇ ಇಕೋ ಟೂರಿಸಂ ಸೀಸನ್ನಲ್ಲಿ ಒಟ್ಟು 3104 ಪ್ರವಾಸಿಗರು ಜಂಗಲ್ ಸಫಾರಿ ಕೈಗೊಂಡರು. ಈ ಇಕೋ ಟೂರಿಸಂ ಸೀಸನ್ ಆಯೋಜನೆಯಿಂದಾಗಿ ಉತ್ತರ ಪ್ರದೇಶದ ವೈಲ್ಡ್ ಲೈಫ್ ಟೂರಿಸಂ ಚಟುವಟಿಕೆಗೆ ಮೆರುಗು ಹೆಚ್ಚಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಷ್ಯಾದ ಅಂತರ್ಯುದ್ಧದ ಸಮಯದಲ್ಲಿ ಈ ನಗರವು ಕೇವಲ ಒಂದು ನಗರವಾಗಿರಲಿಲ್ಲ. ಇದು ಸೋವಿಯತ್ ವಿರೋಧಿ ಬಿಳಿ ಸೇನೆಯ ಆಡಳಿತ ಕೇಂದ್ರವಾಗಿತ್ತು ಮತ್ತು ಅಡ್ಮಿರಲ್ ಅಲೆಕ್ಸಾಂಡರ್ ಕೊಲ್ಚಾಕ್ ಇದನ್ನ ರಷ್ಯಾದ ತಾತ್ಕಾಲಿಕ ರಾಜಧಾನಿ ಎಂದು ಘೋಷಿಸಿದರು. ಈ ಕಾರಣದಿಂದ ಇದನ್ನ ಇತಿಹಾಸದಲ್ಲಿ ರಷ್ಯಾದ ಬಿಳಿ ರಾಜಧಾನಿ ಎಂದು ಕರೆಯಲಾಗುತ್ತದೆ. ವಿಶ್ವವಿಖ್ಯಾತ ಲೇಖಕ ಫ್ಯೋದರ್ ದೋಸ್ತೋವ್ಸ್ಕಿ ಇಲ್ಲಿನ ಕಾರಾಗೃಹದಲ್ಲಿ 4 ವರ್ಷಗಳ ಕಾಲ ಕಠಿಣ ಶಿಕ್ಷೆ ಅನುಭವಿಸಿದ್ರು. ಈ ಅನುಭವವೇ ಅವರ ಪ್ರಸಿದ್ಧ ಕೃತಿ ದ ಹೌಸ್ ಆಫ್ ದ ಡೆಡ್ ರಚನೆಗೆ ಸ್ಫೂರ್ತಿಯಾಯಿತು. ಇಂದು ಆ ಕಾರಾಗೃಹದ ಜಾಗದಲ್ಲಿ ಅವರ ಹೆಸರಿನ ವಸ್ತು ಸಂಗ್ರಹಾಲಯವಿದೆ. ಈ ನಗರದಲ್ಲಿ ಮೆಟ್ರೋ ಕಾಮಗಾರಿ ದಶಕಗಳ ಕಾಲ ನಡೆದರೂ ಕೊನೆಗೆ ಕೇವಲ ಒಂದೇ ಒಂದು ಸ್ಟೇಷನ್ ಮಾತ್ರ ಪೂರ್ಣಗೊಂಡಿತು. ರೈಲು ಓಡದಿದ್ರೂ ಈ ಒಂದು ಸ್ಟೇಷನ್ ಅನ್ನ ಸಾರ್ವಜನಿಕರ ಓಡಾಟಕ್ಕೆ ಮುಕ್ತವಾಗಿಡಲಾಗಿದೆ. ಹಾಗಾದ್ರೆ ಈ ನಗರ ಯಾವುದು? ನವದೆಹಲಿಯ ರಾಷ್ಟ್ರೀಯ ಪ್ರಾಣಿ ಸಂಗ್ರಹಾಲಯವು ಮಹತ್ವದ ಹೆಜ್ಜೆ ಇಟ್ಟಿದೆ. ಪ್ರವಾಸಿಗರಿಗೆ ಮತ್ತಷ್ಟು ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಈ ನಿರ್ಧಾರ ಸಹಾಯವಾಗಲಿದೆ. ಪ್ರಾಣಿ ಸಂಗ್ರಹಾಲಯಕ್ಕೆ ಭೇಟಿ ನೀಡುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಹೊಸದಾಗಿ ಎನ್ಝೆಡ್ಪಿ ಸಾಥಿ ಅಪ್ಲಿಕೇಶನ್ ಪರಿಚಯಿಸಲಾಗಿದೆ. ಈ ಮೂಲಕ ಸ್ವಯಂ ಟಿಕೆಟ್ ವಿತರಣಾ ಕಿಯೋಸ್ಕ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಸಚಿವ ಕೀರ್ತಿ ವರ್ಧನ್ ಸಿಂಗ್, ಸ್ಮಾರ್ಟ್ ನ್ಯಾವಿಗೇಷನ್ ಮತ್ತು ತಡೆರಹಿತ ಟಿಕೆಟ್ ಬುಕಿಂಗ್ ಮೂಲಕ ಪ್ರವಾಸಿಗರ ಅನುಭವವನ್ನು ಉತ್ತಮಗೊಳಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಆಧ್ಯಾತ್ಮಿಕ ಪ್ರವಾಸೋದ್ಯಮದಿಂದಾಗಿ ಭಾರತದಲ್ಲಿ ಪ್ರಯಾಣ ಬೇಡಿಕೆ, ಮೂಲಸೌಕರ್ಯ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯಲ್ಲಿ ಉತ್ತಮ ಚೇತರಿಕೆ ಕಂಡಿದೆ ಎಂದು ವರದಿಗಳು ತಿಳಿಸಿವೆ. ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಹೆಚ್ಚಿದ್ದು, ಭಾರತೀಯರ ಪ್ರವಾಸದ ಆಯ್ಕೆ ದೇಶೀಯ ತಾಣಗಳಾಗಿದೆ ಎಂಬುದು ವರದಿಗಳ ಹೈಲೈಟ್. ಭಾರತದ ಆಧ್ಯಾತ್ಮಿಕ ಕೇಂದ್ರಗಳು ಪ್ರವಾಸೋದ್ಯಮದ ಆಧಾರ ಸ್ತಂಭವಾಗಿದ್ದು, ಮೂಲಸೌಕರ್ಯ ಅಭಿವೃದ್ಧಿ, ಆರ್ಥಿಕ ಬಲ ಮತ್ತು ಉದ್ಯೋಗಾವಕಾಶವನ್ನು ಹೆಚ್ಚಿಸಿದೆ ಎಂದು ತಿಳಿದುಬಂದಿದೆ. ಮುಂದಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಮತ್ತಷ್ಟು ಏರಿಕೆಯಾಗಲಿದ್ದು, ಟೂರ್ ಆಪರೇಟರ್ಸ್ ಮತ್ತು ಟ್ರಾವೆಲ್ ಏಜೆನ್ಸಿಗಳಿಗೂ ಹೆಚ್ಚಿನ ಲಾಭವಾಗಲಿದೆ ಎಂದು ವರದಿಗಳ ಮೂಲಕ ತಿಳಿದುಬಂದಿದೆ. ಈಗ ಕ್ವಿಜ್ ಟೈಮ್.
ಇಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಫುಟ್ಬಾಲ್ ಸ್ಟೇಡಿಯಂ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ ವೇ ವಿಶ್ವ. ನಮಸ್ಕಾರ.